ಈ ಕನಸು ಶುರುವಾಗಿದ್ದು ಬಹಳ ಪುಟ್ಟದಾಗಿ. ಅದನ್ನು ಬಾಯ್ಬಿಟ್ಟು ಹೇಳಿದಾಗ ನನಗೆ ನಂಬಕ್ಕಾಗ್ತಾ ಇರಲಿಲ್ಲ, ನಗು ಬರ್ತಾಯಿತ್ತು. ಏನು ನಾನು ನಿರ್ದೇಶನ ಮಾಡೋದನ್ನು ಯಾರ ಮುಂದೆ ಆದರೂ ಹೇಗೆ ಹೇಳಲಿ ಅಂತ, ಮಾಡ್ತೀನಿ ಅಂತ ಹೇಳೋದು ಅಂತ. ಸೊ ಅಷ್ಟು ಪುಟ್ಟದಾಗಿ ಶುರುವಾದಂಥ ಕನಸು, ಅದಕ್ಕೆ ಅದೊಂಥರ ಈ ಕತೆಗೆ ಒಂದು ಮ್ಯಾಗ್ನೆಟಿಕ್ ಎಫೆಕ್ಟ್ ಇತ್ತು ಅಂತ ಕಾಣುತ್ತೆ. ಪ್ರತಿಯೊಬ್ಬರೂ ಅದು ಎಳ್ಕೊಂಡಿದೆ. ಸೊ ಇಲ್ಲಿ ನಾನೇನು ಮಾಡಿದೆ ಅಂತ ನನಗನ್ಸಲ್ಲ, ಈ ಕತೆಗೆ ಆ ಶಕ್ತಿ ಇದೆ ಅಂತ ನಾನು ಭಾವಿಸ್ತೀನಿ. ಸೊ ಇದನ್ನು ಮೊದಲು ತುಂಬ ಪುಟ್ಟದಾಗಿ ಒಂದು ಈ ರಂಗಭೂಮಿ ಸ್ಟೈಲ್ನಲ್ಲಿ ನಮಗೆ ಆಗೋ ಹೇಗೆ ನಾವು ನಮ್ಗೆ ಗೊತ್ತಿರೋ ಮನೆಗಳಲ್ಲಿ ಈ ಥರ ಶುರು ಮಾಡಿದ್ದು. ನಮ್ಮ ರಿಲೇಟಿವ್ ಅಂಕಲ್ಗೂ ಹೇಳಿ ಅವ್ರಿಗೂ ಕತೆ ಇಷ್ಟ ಆಗಿ, ಸೊ ಹಾಗೆ ಶುರುವಾಗಿದ್ದು ಒಂದು ಮಟ್ಟಕ್ಕೆ ಬಂದ ನಂತರ ಈಗ ಹೊಸಬ್ರಿಗೆ ತಪ್ಪಾಗುವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ ಡೆಬ್ಯೂ ಡೈರೆಕ್ಷನ್ನಲ್ಲಿ. ಸೊ ಇದಕ್ಕೆ ಯಾರಾದರೂ ಒಬ್ಬ ಎಕ್ಸ್ಪರ್ಟೀಸ್ ಹೆಲ್ಪ್ ಬೇಕಾಗುತ್ತೆ, ಅದನ್ನು ಪ್ರೆಸೆಂಟ್ ಮಾಡೋರು ಅಥವಾ ಅದನ್ನು ಮುಂದಾಳತ್ವ ನಮ್ಮನ್ನು ತಗೊಂಡು ಹೋದಷ್ಟು ನಾವು ಸರಿಯಾದ ದಾರಿಯಲ್ಲಿ ಹೋಗೋ ಚಾನ್ಸಸ್ ಜಾಸ್ತಿ ಇರುತ್ತೆ ಅಂತ ಅನ್ನಿಸ್ತು. ಆಗ ಒಂದಷ್ಟು ಇಟ್ ಟುಕ್ ಅ ಲಾಂಗ್ ಟೈಮ್. ಒಂದಷ್ಟು ಜನ ಬಂದರು, ಒಂದಷ್ಟು ಕಡೆ ಫೇಲ್ಯೂರ್ಸ್ ಆಯಿತು. ಆಮೇಲೆ ಇವತ್ತು ಈ ತಂಡ ಹೀಗಿರೋದು ಒಂಥರ ಇದು ಕ್ರೀಮ್ ಅಂತ ಹೇಳ್ಬೋದು. ಇದಕ್ಕೆ ಎಷ್ಟೊಂದು ಜನ ಈ ಪ್ರಯಾಣಿಕರು ಒಂದು ಟೀಮಾಗಿ ಬಂದವರು ಮಧ್ಯದಲ್ಲೇ ಬಿಟ್ಟು ಹೋಗಿದ್ದಾರೆ. ಅವ್ರು ಬಿಟ್ಟೋಗಿದ್ದು ಒಳ್ಳೇದಾಯಿತು ಅಂತ ಕಾಣಿಸುತ್ತೆ ಇವತ್ತಿನ ಎನರ್ಜಿನ ನೋಡ್ತಾ ಇದ್ರೆ. ಅಂದರೆ ಹೀಗೆ ಆಗಬೇಕು ಅಂತ ಯೂನಿವರ್ಸ್ ಕನ್ಸ್ಪೈರ್ ಮಾಡ್ತಾಯಿತ್ತು ಅಂತ ಕಾಣುತ್ತೆ. ಈ ಕಥೆನ ನಾನು ಜಡೇಶ್ ಸರ್ಗಾಗಲಿ ತರುಣ್ ಸರ್ಗೆ ಹೇಳಿದಾಗ ಅವರಿಗೆ ತುಂಬ ಎಕ್ಸೈಟ್ ಮಾಡ್ತು. ಅವರು ಮೇನ್ ಸ್ಟ್ರೀಮ್ ಸಿನಿಮಾ ಮಾಡೋರು ಈ ಥರದ ಒಂದು ಕಥೆನ ಇಷ್ಟಪಡ್ತಾರೆ ಅಂತಂದರೆ ಯಾರೋ ಒಬ್ಬರು ಪ್ರೊಡ್ಯೂಸರ್ಗೆ ಟೋಪಿ ಹಾಕಿ ಕರ್ಕೊಂಡು ಬಂದಂಗಲ್ಲ. ಇದರಲ್ಲಿ ನಿಜವಾಗ್ಲೂ ಏನಾದರೂ ಒಂದು ಸ್ಟಫ್ ಇರಬೇಕು. ಆ್ಯಂಡ್ ಸೊ ಅದನ್ನು ಗುರುತಿಸಿದ್ದಾರೆ ಅಂತ ನಾನು ನಂಬ್ತೀನಿ. ಥ್ಯಾಂಕ್ ಯು ಜಡೇಶ್ ಸರ್, ಆ್ಯಂಡ್ ಥ್ಯಾಂಕ್ ಯು ತರುಣ್ ಸರ್, ಇವತ್ತು ಬಂದಿಲ್ಲ. ಥ್ಯಾಂಕ್ ಯು ವೆರಿ ಮಚ್. ಆ್ಯಂಡ್ ಮೇನ್ಲಿ ಪ್ರೇಮ್ ಸರ್, ಈ ಕಥೆನ ಅವರು ಎಷ್ಟು ಇಷ್ಟಪಟ್ಟಿದ್ದಾರೆ ಅಂತ ಅಂದರೆ ಕೆಲವೊಂದು ಸೀನ್ಗಳನ್ನ ಶೂಟಿಂಗ್ ಮುಗಿಸಿ ಮನೆಗೆ ಹೋಗಿ ನೆನ್ಪು ಮಾಡ್ಕೊಂಡು ಹತ್ತಿದ್ದೀನಿ ಅಂತ ಫೋನಲ್ಲಿ ಹೇಳಿದ್ದಾರೆ ನನಗೆ. ಸೊ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಗಣೇಶ್ ಸರ್ ಬಗ್ಗೆನೂ ನಾನು ಹೇಳಲೇಬೇಕು. ನಾನು ಈ ಕಥೆನಲ್ಲಿ ಮಗು ಪಾತ್ರ ತುಂಬ ಮುಖ್ಯ. ಸೊ ಆ ಪಾತ್ರಕ್ಕೆ ಒಂದಷ್ಟು ಜನ 30-35 ಜನ ಆಡಿಷನ್ ಮಾಡಿದಾಗ ನಮಗೆ ಮಕ್ಕಳು ತುಂಬ ಪ್ರಿಪೇರ್ಡ್ ಆಗಿ ಬರ್ತಾಯಿದ್ರು. ನಮಗೆ ಆಡಿಷನ್ ಮಾಡಿದಾಗ ಎಲ್ಲ ಗೊತ್ತಿದೆ ಅನ್ನೋ ಹಾಗೆ ಕಾಣ್ತಾ ಇತ್ತು. ಅದು ಫ್ರೇಮ್ನಲ್ಲಿ ಆ್ಯಕ್ಷನ್ ಅಂದಿದ ತಕ್ಷಣ ನಾನು ಬಂದರೆ ಹಿಂಗೆ ಹೊಡಿತೀನಿ, ನಾನು ಹಿಂಗೆ ಎಲ್ಲರೂ ಒಂದು ಸ್ವಲ್ಪ ಪ್ರಿಪೇರ್ಡ್ ಆಗಿ ರಿಯಾಲಿಟಿ ಶೋಸಿಂದಾಗಲಿ ಇನ್ನೊಂದಾಗಲಿ 9 ವರ್ಷ 10 ವರ್ಷದಾಗಿ ಕಾಣುವಂಥ ಮಗು ಕಾಣ್ತಾ ಇರಲಿಲ್ಲ ನನ್ನ ಕಣ್ಣಿಗೆ. ಸೊ ಹಾಗೆ ಯೋಚನೆ ಮಾಡಿದಾಗ ನಮ್ಮ ಟೀಮಲ್ಲಿ ನಾನು ಯುವಾಗೆ ಕ್ರೆಡಿಟ್ ಕೊಡಬೇಕು. ಅವ್ರು ಹೇಳಿದ್ದು ಗಣೇಶ್ ಸರ್ ಮಗ ನೋಡಿ ಆ ಏಜ್ ಇದ್ದಾನೆ ಅಂತ. ಸೊ ಕಾಂಟ್ಯಾಕ್ಟ್ ಮಾಡಿದಾಗ ಅವರು ಸ್ವಲ್ಪ ಮಕ್ಕಳನ್ನ ಸ್ಟಡೀಸ್ ಮೇಲೆ ಕಾನ್ಸಂಟ್ರೇಟ್ ಮಾಡಿಸ್ತಾ ಇದ್ದೀವಿ, ಸಿನಿಮಾ ಎಲ್ಲ ಈಗಲೇ ಬೇಡ ಅಂತ ಹೇಳಿದ್ರು. ಬಿಡಲಿಲ್ಲ. ಒಂದು 3 ತಿಂಗಳು 4 ತಿಂಗಳು ಬೇರೆ ಬೇರೆ ರೀತಿಯಿಂದ ಟ್ರೈ ಮಾಡಿ ಆಮೇಲೆ KM ಪ್ರಕಾಶ್ ಸರ್ ಮೂಲಕ ಅವ್ರ ಹತ್ರ ಹೋಗಿ ವಿಹಾನ್ ಥ್ಯಾಂಕ್ ಯು ಯು ಗೇವ್ ಮೀ ಅ ಸರ್ಪ್ರೈಸ್ ದಟ್ ಡೇ. ಅವತ್ತವನು ಕ್ರಿಕೆಟ್ ಭಾಳ ಇಷ್ಟ ಕ್ರಿಕೆಟ್. ಅವನಿಗೆ ಕ್ರಿಕೆಟ್ ಆಡ್ತಾ ಇದ್ದವನು ಸಿನಿಮಾ ಅಂತ ಅಂದಾಗ ಅವ್ನು ಬರಲ್ಲ ರಂಜಿನಿ ಅವರೇ ಅಂತ. ಹೆಂಗಾರು ಮಾಡಿ ಹುಡುಗನ ಫ್ರೆಂಡ್ ಮಾಡ್ಕೋಬೇಕಲ್ಲ ಅಂತ ಸ್ವಲ್ಪ ಹೊತ್ತು ಮಾತಾಡಿಸಿದೆ. ಅದಾದಮೇಲಿಂದ ಅವನೇ ಟ್ಯಾಬ್ ತೊಗೊಬಂದು ನೋಡು ನಾನು ಈ ಥರ ವೀಡಿಯೋ ಮಾಡಿದ್ದೀನಿ, ನೋಡಿ ಈ ಥರ ನಾನಿದು ಅಂತ ಸಣ್ಣ ಹಿಂಟ್ಸು ನನಗೆ ಆ್ಯಕ್ಟಿಂಗ್ ಇಂಟ್ರೆಸ್ಟ್ ಇದೆ ಅನ್ನೋ ಥರ. ಅಲ್ಲಿಗೆ ಬಿಡಲಿಲ್ಲ. ಸರ್ ಇಂಟ್ರೆಸ್ಟ್ ಇದೆ ಕಳಿಸಿ ಸರ್, ನಾವೆಲ್ಲ ಅಲ್ಲಿ ಕ್ರಿಕೆಟ್ ಆಡಿಸ್ಕೊಂಡು ನಾವು ಈ ಮಗುನ ಆ್ಯಕ್ಟಿಂಗ್ ಮಾಡಿಸ್ತೀವಿ ಅಂತ ಬಿಡ್ದಾನೆ. ಅವತ್ತು ಒಂದು ಈ ಮಾತುಕತೆ ಆಗಿ ಒಂದು 8-10 ತಿಂಗಳ ಮೇಲೆ ಆಗಿರ್ಬೋದು. ಈಗ ಅವನು ಉದ್ದಾನೂ ಆಗಿಬಿಟ್ಟಿದ್ದಾನೆ. ಬೇಗ ಶೂಟಿಂಗ್ ಮುಗಿಸ್ಬೇಕಿಲ್ಲ, ಬೇರೆ ಥರ ಕಾಣಿಸ್ಬಿಡ್ತಾನೆ. ಸೊ ಹಾಗೆ ಅದು ವಿಹಾನ್, ದಟ್ಸ್ ಹೌ ಯು ಕೇಮ್ ಇನ್ ದ ಫಿಲ್ಮ್. ಥ್ಯಾಂಕ್ ಯು ವಿಹಾನ್. ಒಂಥರ ಲಕ್ಕಿ ಚಾಮ್ ಥರ ನಮ್ಮ ಸಿನಿಮಾದಲ್ಲಿದ್ದಾರೆ. ಆ್ಯಂಡ್ ಇಳಯರಾಜ ಸರ್ದು ಅದು ಒಂಥರ ಎಲ್ಲಿಂದನೂ ಬಂದಿರೋಂಥ ಬ್ಲೆಸ್ಸಿಂಗ್ ಅಂತ ನಾನು ಹೇಳ್ಬೋದು. ಕನ್ನಡದ ಕೆಲವೊಂದು ಮ್ಯೂಸಿಕ್ ಡೈರೆಕ್ಟರ್ ಹತ್ರ ಮಾತಾಡ್ತಿದ್ದೆ ನಾನು. ಆ ಸಮಯದಲ್ಲಿ ನಮ್ಮ ರಾಮಕೃಷ್ಣ ಅಂಕಲ್ ಅವ್ರ ಮೂಲಕನೇ ಒಂದು ಸಣ್ಣ ಭೇಟಿ ಅವಕಾಶ ಸಿಕ್ಕಿದ್ದಷ್ಟೇ. ಓಕೆ ಎಲ್ಲರೂ ಹೋಗೋಣ ಅಂತ ಲೆಜೆಂಡ್ರಿ ಮ್ಯೂಸಿಕ್ ಡೈರೆಕ್ಟರ್ ಜೊತೆ ಒಂದು ಫೋಟೋ ತೆಗೆಸ್ಕೊಂಡು ಒಂದು ನಮಸ್ಕಾರ ಮಾಡ್ಕೊಂಡು ವಾಪಸ್ ಬರೋಣ ಅಂತ ಅಂದ್ಕೊಂಡಿದ್ದು. ನಮ್ಮ ಟೈಮ್ ಸರಿ ಇತ್ತು ಏನೋ ನನಗೆ ಗೊತ್ತಿಲ್ಲ. ಅವತ್ತು ಸರ್ ಫ್ರೀಯಾಗಿ ಕೂತ್ಕೊಂಡು ತಕ್ಷಣ ಮಾತಾಡಿಸ್ತಾನೆ ಕನ್ನಡದಲ್ಲಿ ಮಾತಾಡ್ತಾ ಕತೆ ಹೇಳಿ ಅಂದ್ಬಿಟ್ರು. ನಾನು ಪ್ರಿಪೇರ್ಡ್ ಆಗಿರಲಿಲ್ಲ, ಭಯ ಆಗಿತ್ತು, ಈಗಲೇ ಹೇಳಬೇಕಾ ಅಂತ. ಏನೋ ಒಂದು ಕಷ್ಟಪಟ್ಕೊಂಡು ಹೇಳಿದೆ.
ಬಟ್ ಅವ್ರು ನನ್ನೇ ನೋಡ್ತಾ ಇದ್ರು, ಬೇರೆ ಯಾರು ಮಾತಾಡ್ತಿದ್ರು ನೋಡ್ತಾ ಇರಲಿಲ್ಲ, ನನ್ನನ್ನೇ ನೋಡ್ತಾ ಇದ್ರು. ಏನು ಅನ್ನಿಸ್ತೋ ಏನೋ ಸರ್ಗೆ ನನಗೂ ಒಳಗಡೆ ಏನೋ ಐ ಕೆ ನಾಟ್ ಎಕ್ಸ್ಪ್ಲೇನ್ ಅವ್ರಿಗೇನು ಅನ್ನಿಸ್ತಾ ಇದೆ ಅಂತ. ಒಂದಿನ ಆದಮೇಲೆ ಅವರು ಮ್ಯಾನೇಜರ್ ಮೂಲಕ ಈ ಸಿನಿಮಾ ಮಾಡ್ತಾರೆ ಇಳಯರಾಜ ಸರ್ ಅಂತ ನಮಗೆ ಗ್ರೀನ್ ಸಿಗ್ನಲ್ ಬಂದಾಗ ಈ ಈ ಕಥೆಗೆ ಭಾಳ ಶಕ್ತಿ ಇದೆ ಅಂತ ಅನ್ನಿಸ್ತು. ಅದೇ ಎಲ್ಲರನ್ನೂ ಕರ್ಕೋತಾ ಇದೆ, ಅದೇ ಎಲ್ಲರನ್ನೂ ಅಟ್ರ್ಯಾಕ್ಟ್ ಮಾಡ್ತಾ ಇದೆ, ಸಿನಿಮಾ ಮಾಡಿಸ್ಕೋತಾ ಇದೆ. ಇವತ್ತು ಇಷ್ಟು ದೊಡ್ಡ ಪ್ರೆಸ್ ಮೀಟ್ನಲ್ಲಿ, ಇವತ್ತು ಪ್ರೆಸ್ ಮೀಟ್ ಕೂಡ ಅಂದ್ಕೊಂಡಂಗಿಂತ ಚೆನ್ನಾಗಿ ಆಗ್ತಾ ಇದೆ. ಅಜಯ್ ರಾವ್ ಸರ್ ಅನ್ಎಕ್ಸ್ಪೆಕ್ಟೆಡ್ ಆಗಿ ಬಂದರು. ಸೊ ಸುಮಾರು ಒಳ್ಳೊಳ್ಳೆ ವಿಷಯಗಳು ನಡೀತಾ ಇದೆ. ಐ ಥಿಂಕ್ ದಿಸ್ ಹ್ಯಾಸ್ ಗಾಟ್ ಅನ್ ಇಮ್ಮೆನ್ಸ್ ಎನರ್ಜಿ. ಸೊ ಆ್ಯಂಡ್ ಇದೆಲ್ಲ ನಮ್ಮ ಹೊರಗಿನವರಾದರೆ, ನಮ್ಮವರೇ ಆಗಿರೋಂಥ ನಮ್ಮ ತಂಡ ಎಷ್ಟು ದೊಡ್ಡ ಸುಧಾಕರ್ ಸರ್, ಆಮೇಲೆ ಜಡೇಶ್ ಸರ್, ಅಫ್ಕೋರ್ಸ್ ನಮ್ಮ ಹುಡುಗರೆಲ್ಲ ಬನ್ನಿ ಬನ್ನಿ ಪ್ಲೀಸ್ ಪ್ಲೀಸ್, ಯು ಡಿಸರ್ವ್ ದಿಸ್. ನನಗೆ ಒಂದು ಹೇಳಬೇಕು, ನಾನು ಇಲ್ಲಿ ನನ್ನ ಜೊತೆಗಿರೋ ಎಲ್ಲ ಹುಡುಗರು ದೇ ಆರ್ ಆಲ್ ಫಿಲ್ಮ್ ಸ್ಟೂಡೆಂಟ್ಸ್. ಪ್ರತಿಯೊಬ್ಬರು ನಿರ್ದೇಶಕರಾಗಬೇಕು ಅಂತ ದೊಡ್ಡ ದೊಡ್ಡ ಪಿಕ್ಚರ್ಗಳಲ್ಲಿ ಅವ್ರದ್ದೇ ಒಂದಷ್ಟು ಜರ್ನಿ ಮುಗಿಸ್ಕೊಂಡು ಬಂದಿದ್ದಾರೆ. ಸೊ ಇವ್ರನ್ನೆಲ್ಲನೂ ನೋಡ್ತಾ ಇದ್ರೆ ನನಗೆ ಇನ್ಸ್ಪೈರ್ ಆಗುತ್ತೆ. ಎವ್ರಿ ಡೇ ಐ ಮೀಟ್ ದೆಮ್ ಇನ್ ದ ಆಫೀಸ್. ನಾನು ಪ್ರತಿದಿನ ಇವ್ರ ಜೊತೆಗೆ ಕೆಲಸ ಮಾಡ್ತಿರ್ತೀನಿ. ನಾನು ಒಬ್ಬಳೇ ಹುಡುಗಿ, ಈ ಹುಡುಗರು ಎಲ್ಲರ ಎನರ್ಜಿ ನನ್ನ ಇನ್ನೊಂದು ಸ್ವಲ್ಪ ಉತ್ಸಾಹ ಕೊಡುತ್ತೆ ಏನೋ. ನಾನು ಹುಡುಗಿ ಅನ್ಕೋಬಾರ್ದು, ಎಲ್ಲರೂ ನಾನು ಇಲ್ಲಿ ಜೆಂಡರ್ ಬರಲ್ಲ, ಫಿಮೇಲ್ ಡೈರೆಕ್ಟರ್ ಮೇಲ್ ಡೈರೆಕ್ಟರ್ ಅಂತ ಬರಲ್ಲ. ಈಸ್ ಶಿ ಅ ಗುಡ್ ಡೈರೆಕ್ಟರ್ ಆರ್ ಅ ಬ್ಯಾಡ್ ಡೈರೆಕ್ಟರ್, ದಿಸ್ ಈಸ್ ವಾಟ್ ಈಸ್ ಮ್ಯಾಟರ್ಸ್ ಅಂತ ನನಗೆ ಒಂದು ಇನ್ಸ್ಪೈರ್ ಆಗುತ್ತೆ. ಥ್ಯಾಂಕ್ ಯು ಎವ್ರಿ ಒನ್. ಥ್ಯಾಂಕ್ ಯು ವೆರಿ ಶ್ರೀಕಾಂತ್. ಥ್ಯಾಂಕ್ ಯು, ಆ್ಯಂಡ್ ಹೀಸ್ ಬೀನ್ ಮೈ ಬಿಗ್ಗೆಸ್ಟ್ ಸಪೋರ್ಟ್. ಥ್ಯಾಂಕ್ ಯು. ಈ ಕತೆ ಜೊತೆಗೆ ನನ್ನ ಜೊತೆಗೆ ಟ್ರಾವೆಲ್ ಮಾಡಿದ್ದೀರಿ. ಇನ್ನು ಯಾರ ಹೆಸರು ಬಿಟ್ಟಿದ್ದೀರಿ? ಡಾಕ್ಟರ್ ಆನಂದ್, ನಮ್ಮ ಇನ್ನೊಬ್ಬ ಪ್ರೊಡ್ಯೂಸರ್, ಅವ್ರು ಬಂದಿಲ್ಲ. ಅವರು ವಿ ಮಿಸ್ ಯು. ಈ ಇವೆಂಟ್ನಲ್ಲಿ ನಾವು ಇದಕ್ಕೋಸ್ಕರ ತುಂಬ ವೆಯ್ಟ್ ಮಾಡ್ತಾ ಇದ್ವಿ, ಬಟ್ ಡೆಫಿನೆಟ್ಲಿ ಇದು ಇನ್ನೂ ಶುರು ಅಷ್ಟೇ. ವಿನಯ್ ಎಸ್. ನನಗೆ ನಾನು ಲಿಟ್ರೇಚರ್ನಲ್ಲಿ ಜಾಸ್ತಿ ಕೆಲಸ, ಅಂದರೆ ನಾನು ಪುಸ್ತಕಗಳನ್ನ ಬರೆದಿರೋದು. ಸೊ ಚಿತ್ರಕಥೆ ನಾನು ಜೊತೆಗೆ ಕಲಿತಾ ಇರೋದು. ಬಟ್ ಡೈಲಾಗ್ ಅನ್ನೋದು ಹೊಸ ವಿದ್ಯೆ. ಸೊ ಅದು ಕಂಪ್ಲೀಟ್ಲಿ ನಾನು ಬೇಗ ಕ್ಯಾಚ್ ಮಾಡ್ಕೊಳಕ್ಕಾಗಲಿಲ್ಲ. ಸೊ ನನಗೆ ಒಂದು ಬಲವಾಗಿ ಟಾಕ್ಸಿಕ್ ಸಿನಿಮಾದ ಡೈಲಾಗ್ ರೈಟರ್ ವಿನಯ್ ಅವರು ಈ ಸಿನಿಮಾಗೆ ಡೈಲಾಗ್ ಬರೀತಾ ಇದ್ದಾರೆ ನನ್ನ ಜೊತೆಗೆ. ಸೊ ಅವ್ರು ಇವತ್ತು ಬಂದಿಲ್ಲ, ಬಟ್ ಅವ್ರನ್ನ ಕೂಡ ನಾನು ನೆನಪು ಮಾಡ್ಕೊಳಕ್ಕೆ ಇಷ್ಟಪಡ್ತೀನಿ. ಡೈಲಾಗ್ ಪ್ರೆಸೆಂಟೇಷನ್ ಹೇಗೆ ಮಾಡೋದು ಪ್ರತಿಯೊಂದನ್ನು ಕೂಡ ಅವರು, ಆಮೇಲೆ ಅವ್ರ ವೈಫ್ ಮೀರಾ ಅವರು ನಮ್ಮ ಜೊತೆಗೆ ರೈಟಿಂಗ್ ಟೀಮ್ನಲ್ಲಿದ್ದಾರೆ. ಸೊ ಐ ಥಿಂಕ್ ನಮ್ಮ ಸಿನಿಮಾಗೆ ಅತಿ ಗಟ್ಟಿಯಾದ ಟೆಕ್ನಿಷಿಯನ್ಸ್, ತುಂಬ ಪಾಸಿಟಿವ್ ಆಗಿರುವಂಥ ಒಂದು ಎನರ್ಜಿ ಈ ಸಿನಿಮಾದಲ್ಲಿದೆ. ಇವರೆಲ್ಲರ ಜೊತೆಗೆ ನಾನು ದಿನ ಐ ಆಮ್ ಗೆಟಿಂಗ್ ಬೆಟರ್ ಅಂತ ನನಗನ್ಸುತ್ತೆ. ಡಿ ಡಿ ಡಿಕ್ಕಿ, ಎಸ್, ಈ ಟೈಟಲ್ ನಮಗೆ ಮುಖ್ಯವಾಗಿ ಒಂದು ಜನ ಏನು ಅಂದ್ಕೊಳ್ತಾರೆ ಅನ್ನೋದಕ್ಕೆ ಬಿಟ್ಟಿರೋದು. ಅಂದರೆ ಐ ಡೋಂಟ್ ವಾಂಟ್ ಟು ಟೆಲ್ ಇದರ ರಿಲೆವೆನ್ಸ್ ಏನು ಅಂತ, ಮೊದಲನೇದು. ಮತ್ತು ಡಿ ಡಿ ಡಿಕ್ಕಿ ಅನ್ನೋದು ಪ್ರತಿಯೊಬ್ಬರಿಗೂ ಕನೆಕ್ಟೆಡ್ ಅಂತ ನಾನು ನಂಬಿದ್ದೀನಿ. ಅಂದರೆ ಒಂದಲ್ಲ ಒಂದು ವರ್ಷನ್ ಪ್ರತಿಯೊಬ್ಬರ ತಲೆನಲ್ಲಿ ಹೊಳೆಯುತ್ತೆ ಡಿ ಡಿ ಡಿಕ್ಕಿ ಅಂದರೆ ಏನು ಅಂತ ಅಂದಾಗ. ನಾನು ಇಲ್ಲಿಗೆ ಬಂದಮೇಲೂ ಕೂಡ ಎಷ್ಟೊಂದು ಜನ ಪತ್ರಕರ್ತರನ್ನ ಮಾತಾಡಿಸಿದಾಗ ಅವರ ವಿಚಾರದ ಡಿ ಡಿ ಡಿಕ್ಕಿ ಹೇಳಿದ್ರು. ಈ ನಮ್ಮ ಸಿನಿಮಾದ ಡಿ ಡಿ ಡಿಕ್ಕಿ ಏನೋ ಒಂದೊಂದು ಕಂಟೆಂಟ್ ರಿವೀಲ್ ಆಗ್ತಾ ಅದರ ವ್ಯಾಖ್ಯಾನ ನಿಮಗೆ ಗೊತ್ತಾಗುತ್ತೆ. ಇಲ್ಲ, ಜಾಸ್ತಿ ಕಾಮಿಡಿ ಇರುತ್ತೆ, ಕಾಮಿಡಿ ಆ್ಯಂಡ್ ಎಮೋಷನ್. ಹೌದು, ಎರಡೂ ಇರುತ್ತೆ ಸರ್. ಅಂದರೆ ನಾವು ಇವತ್ತು ಯಾವುದನ್ನು ಗೋಲ್ಡ್ ಮಾಡಿ ಹೇಳಿದ್ರೆ ಜನಕ್ಕೆ ಇಷ್ಟ ಆಗಲ್ಲ ಅಂತ ಹೇಳಿ ವಿ ಹ್ಯಾವ್ ಮೇಡ್ ಇಟ್ ಅ ಬ್ಲೆಂಡ್. ಕಾಮಿಡಿ ಮೂಲಕ ಎಮೋಷನ್ಸ್ನ ಹೇಳ್ತಾ ಹೋಗ್ತೀವಿ. 4 ಸಾಂಗು ಪ್ಲಸ್ ಬಿಟ್ ಸಾಂಗ್ಸ್. ಹೌದು, ರೆಡಿಯಾಗಿದೆ. ಪ್ರೇಮ್ ಸರೇ ಇರಬೇಕು ಅಂತ ಇತ್ತ? ಇಲ್ಲ ಸರ್, ಆ್ಯಕ್ಚುಲಿ ನಾನು ಸಬ್ಜೆಕ್ಟ್ ಮಾಡಿದಾಗ ನನಗೆ ಫಸ್ಟು ಹೇಳಿ ಇದನ್ನು ಯಾರಾದರೂ ಒಪ್ತಾರಾ, ಇಷ್ಟ ಆಗುತ್ತಾ, ಅದು ಇದು ಅಂತ ಅನ್ನಿಸ್ತು. ಇವಾಗ ಇವ್ರು ಹೇಳ್ದಂಗೆ ಸುಮಾರು ತಿದ್ದಿದ್ದು ಆಯಿತು. ಆ ಫಸ್ಟ್ ವರ್ಷನ್ಗೂ ಇವತ್ತಿಗೂ ಒಂದು 50 ಸಲ ರೀರೈಟ್ ಆಗಿರ್ಬೋದು, ಇನ್ನೂ ಜಾಸ್ತಿನೂ ಆಗಿರ್ಬೋದು. ಈಗಲೂ ನಾವು ನಾಳೆ ಶೂಟಿಂಗ್ ಹೋಗ್ತೀವಿ ಅಂದರೆ ಈಗ ನನ್ನ ಹತ್ರ ಇರೋ ಸ್ಕ್ರಿಪ್ಟ್ ಓಕೆ ಆಗಲ್ಲ, ರಾತ್ರಿ ರೀರೈಟ್ ಆಗುತ್ತೆ. ಅದು ಒಂದು ಎಕ್ಸ್ಪರ್ಟೀಸಿಂದ ನನಗೆ ಬರ್ತಾ ಇರೋ ಬಳುವಳಿ ಅನ್ಬೋದು. ಅಂದರೆ ಒಂದು ಹೊಸ ಡೈರೆಕ್ಟ್ರು
ಮಿಸ್ಟೇಕ್ ಏನು ಮಾಡಬಹುದು ಅದನ್ನು ಈ ಒಂದು ಸ್ಕೂಲ್ ಐ ಥಿಂಕ್ ನಾನು ತುಂಬ ಲಕ್ಕಿ ಈ ವಿಚಾರದಲ್ಲಿ. ಯಾಕೆಂದರೆ ಎಷ್ಟೊಂದು ಜನ ಫಿಲ್ಮ್ ಮೇಕರ್ಸ್ ಬರ್ತಿದ್ದಾರೆ, ಬಟ್ ದೇರ್ ಇಸ್ ನೋ ಒಂದು ಸ್ಕೂಲು ಅಥವಾ ಅವ್ರನ್ನ ತಯಾರು ಮಾಡೋದಕ್ಕೆ ಇಲ್ಲಿ ಯಾರೂ ಇಲ್ಲ. ಎಲ್ಲರೂ ಕೂಡ ಅದೇ ದಾರಿಲಿ ಹೋಗಿ ಅಲ್ಲೇ ಎಡವಿ ಬೀಳ್ತಾ ಇದ್ದಾರೆ. ಸೊ ಆ ಒಂದು ಸಮಸ್ಯೆ ನನಗೆ ಎದುರಾಗ್ತಾ ಇಲ್ಲ. ಬಿಕಾಸ್ ನಮ್ಮ ಸಿನಿಮಾದಲ್ಲಿರೋವಂಥ ಗಟ್ಟಿ ಟೆಕ್ನಿಷಿಯನ್ಸು ಅವರು ಒಬ್ಬ ಡೆಬ್ಯೂ ಡೈರೆಕ್ಟರ್ ಮಾಡ್ಬೋದಾದಂಥ ಮಿಸ್ಟೇಕ್ಸ್ನ ನನಗೆ ಮೊದಲೇ ಹೇಳಿ ಆ ಒಂದು ಸರಿದಾರಿ ತೋರಿಸ್ತಾ ಇದ್ದಾರೆ. ಸೊ ಕಮಿಂಗ್ ಬ್ಯಾಕ್ ಟು ಸ್ಕ್ರಿಪ್ಟ್, ಪ್ರೇಮ್ ಸರ್ ಸಾರಿ ನಾನೆಲ್ಲೋ ಹೊರಟೋಗ್ಬಿಟ್ಟೆ. ಸೊ ಈ ಒಂದು ಜರ್ನಿನಲ್ಲಿ ಆ ರೈಟಿಂಗ್ ಒಂದು ಹಂತಕ್ಕೆ ಬಂದಾಗ ನಮಗೆ ಪ್ರೇಮ್ ಸರ್ ಬಿಟ್ಟರೆ ಇನ್ಯಾರೂ ಕಾಣಿಸ್ಲಿಲ್ಲ. ಹೀ ಈಸ್ ದ ರೈಟ್ ಆ್ಯಪ್ಟ್. ಯಾಕೆಂದರೆ ಇದು ಅವರು ಒಂದು ಫ್ಯಾಮಿಲಿ ಪರ್ಸನ್ ಆಗಿ ಎಲ್ಲರಿಗೂ ಅಷ್ಟು ಇಷ್ಟ ಆಗಿದ್ದಾರೆ. ಅವರು ನಟನೆ ಮಾಡೋದು ಬೇಕಾಗಿಲ್ಲ, ಪ್ರತಿಯೊಬ್ಬರಿಗೂ ಗೊತ್ತು ಹೌ ಮಚ್ ಹಿ ಲವ್ಸ್ ಫ್ಯಾಮಿಲಿ. ಸೊ ಈ ಪಾತ್ರ ಕೂಡ ಅವನ ಫ್ಯಾಮಿಲಿನ ಅತಿ ಹೆಚ್ಚು ಪ್ರೀತಿ ಮಾಡುವಂಥ ಕ್ಯಾರೆಕ್ಟರು. ಮತ್ತು ಈ ಪಾತ್ರದ ಒಂದು ಲೈನಲ್ಲಿ ಏನು ಹೇಳ್ಬೋದು ಅಂತಂದರೆ, ನಮ್ಮ ಬೆಂಗಳೂರಿನಲ್ಲಿ ಇವತ್ತು ಸುಮಾರು ಮೆಜಾರಿಟಿ ಎಲ್ಲರೂ ಕೂಡ ಕೆಲಸ ಹುಡ್ಕೊಂಡು ಬಂದವರು. ಅವ್ರ ಹೃದಯ ಇಲ್ಲಿದೆಯೋ ಇಲ್ವೋ, ಬುದ್ಧಿ ಮಾತ್ರ ಇಲ್ಲಿದೆ. ಅವ್ರ ಹೃದಯ ಅವರು ಬಿಟ್ಟು ಬಂದಂಥ ಊರಿನಲ್ಲಿರುತ್ತೆ. ಸೊ ಇದರ ಒಂದು ತಳಮಳ ಏನಿದೆ ಅಂದರೆ, ಇಲ್ಲಿಗೆ ಬಂದು ಅವ್ರು ಅಂದ್ಕೊಂಡಿದ್ದು ಅಚೀವ್ ಮಾಡಿದ್ರೂ ಕೂಡ ಆ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಇದೆಯಾ ಊರು ಬಿಟ್ಟು ಬಂದವರಿಗೆ? ಅವರಿಗೆ ವಾಪಸ್ ಊರು ನೆನಪಾಗತ್ತೆ, ಅಲ್ಲಿರೋದಾ ಇಲ್ಲಿರೋದಾ ಅನಿಸುತ್ತೆ. ಇಲ್ಲಿ ಬಂದು ಇಷ್ಟೆಲ್ಲ ಸಾಧನೆ ಮಾಡಿ ಏನು ಸಿಕ್ತು ಅಂತ ಅನಿಸುತ್ತೆ. ಈ ಒಂದು ಡೈಲೆಮಾದಲ್ಲಿ ಒದ್ದಾಡುವಂಥ ಪಾತ್ರ ಏನನ್ನೆಲ್ಲ ಕಳ್ಕೊತಾನೆ, ಏನನ್ನೆಲ್ಲ ಪಡ್ಕೋತಾನೆ, ಅವನ ಜರ್ನಿ ಏನು, ಅದರಿಂದ ಅವನ ಸುತ್ತಮುತ್ತಲು ಏನೇನೆಲ್ಲ ಬದಲಾಗತ್ತೆ ಅನ್ನೋದು, ಆ್ಯಸ್ ಜಡೇಸ ರೈಟ್ಲಿ ಸೈಡ್, ಇಲ್ಲಿ ಯಾರೂ ಕೂಡ ವಿಲನ್ ಅಂತ ಬರಲ್ಲ, ಸಿಚುವೇಶನ್ನೇ ವಿಲನ್ ಅಂತ ಅನಿಸುತ್ತೆ. ಮತ್ತು ಪ್ರತಿಯೊಬ್ಬರದು ರೈಟ್ ಆ್ಯಂಡ್ ರಾಂಗ್ ಕಾಣಿಸುತ್ತೆ. ನಾವಿಲ್ಲಿ ಯಾವುದೇ ಒಂದು ರೀತಿಯಾಗಿ ಬ್ಲ್ಯಾಕ್ ಆ್ಯಂಡ್ ವೈಟ್ ಥರದ ಸಿನಿಮಾ ಪಾತ್ರಗಳನ್ನ ಬರ್ದಿಲ್ಲ. ಕೆಟ್ಟವರು ಅಂದರೆ ಕೆಟ್ಟವರು, ಒಳ್ಳೆಯವರು ಅಂದರೆ ಒಳ್ಳೆಯವರು. ಎಲ್ಲ ಮನುಷ್ಯರಲ್ಲೂ ಎಲ್ಲ ಭಾವನೆಗಳು ಇರುತ್ತೆ, ಎಲ್ಲ ಸೈಡ್ಸು ಇರುತ್ತೆ ಅಂತ ಎಕ್ಸ್ಪ್ಲೋರ್ ಮಾಡ್ತಾ ಹೋಗಿದ್ದೀವಿ. ಶೂಟಿಂಗ್ ಆ್ಯಕ್ಚುಲಿ ಇವಾಗ ಒಂದು 60% ಟಾಕಿ ಮುಗ್ದಿದೆ. ಆ ಒಂದು ಕಾನ್ಫಿಡೆನ್ಸಿಂದನೇ ಇಷ್ಟು ಮಾತು ಬರ್ತಾ ಇದೆ ಸರ್. ಇಲ್ಲ ಅಂತ ಅಂದಿದ್ರೆ ಐ ಥಿಂಕ್ ಇಟ್ ವುಡ್ ಹ್ಯಾವ್ ಬಿನ್ ಡಿಫಿಕಲ್ಟ್. ಸೊ ಶೂಟಿಂಗ್ ಟಾಕಿ 60% ಮುಗ್ದಿದೆ ಸರ್. ಕನ್ನಡದ ಭಾಷೆ ಬಗ್ಗೆ ಖಂಡಿತ ಒಂದು ಮುಖ್ಯವಾದ ಸೀನ್ ಇದೆ. ಅಂದರೆ ನಾನು ಇವತ್ತಿನ ಕಾರ್ಯಕ್ರಮ ಕೂಡ ಕನ್ನಡ ಗೀತೆ ಮೂಲಕ ಶುರು ಮಾಡಿದ್ವಿ. ಇವತ್ತಿನ ಹುಟ್ಟುಹಬ್ಬದ ಆಚರಣೆ ಕೂಡ ನಮ್ಮ ಸಂಸ್ಕೃತಿ ಮೂಲಕ ಆಚರಿಸಿದ್ವಿ. ಇದೆಲ್ಲ ನಮ್ಮ ಗುಣ, ನಮ್ಮ ತಂಡದ ಗುಣ. ಅಂದರೆ ನಾವು ಸಿನಿಮಾ ಕ್ಷೇತ್ರ ಆಗಿರ್ಬೋದು, ಇನ್ನೊಂದು ಕ್ಷೇತ್ರ ಆಗಿರ್ಬೋದು, ಎಲ್ಲದಕ್ಕೂ ಮೊದಲು ಕನ್ನಡಿಗರು. ಅದನ್ನು ನಾವು ಒಂದು ಜನಗಳೆಲ್ಲ ನೋಡ್ತಾ ಇರೋ ಮೀಡಿಯಾದಲ್ಲಿ ನಿಂತಿರುವಾಗ ಅದರ ಪ್ರತಿನಿಧಿಯಾಗಿ ಬರೋದು ಭಾಳ ಮುಖ್ಯ ಅಂತ ನಾನು ನಂಬ್ತೀನಿ. ಸೊ ನಮ್ಮ ಕನ್ನಡತನನ ಸಾರೋದು ನಮ್ಮ ತಂಡದ ಮುಖ್ಯ ಏನು ಧ್ಯೇಯ ಆಗಿತ್ತು. ಈ ಕಾರ್ಯಕ್ರಮನೂ ಆ ಒಂದು ನಿಟ್ಟಿನಲ್ಲೇ ಬಂದಿದೆ. ಸಿನಿಮಾದಲ್ಲೂ ಕೂಡ ಅಂಥ ಅಂಶಗಳು ನಮ್ಮವರು, ನಮ್ಮ ಸಿನಿಮಾ ಅಂತ ಅನಿಸೋಂಥ ವಿಷಯಗಳು ಖಂಡಿತ ಇರುತ್ತೆ. ಓಕೆ, ತುಂಬ ಚೆನ್ನಾಗಿ